ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಬ್ಯಾಚುಲರ್ಸ್ ಮಾಡುವಂಥದ್ದೊಂದು ಟೊಮ್ಯಾಟೊ ಬಾತ್ ಮಾಡೋದು ಕೊಡೋಕೆ ತೋರಿಸ್ತಾ ಇದ್ದೀನಿ. ನೋಡೋಣ ಅದು ಹೆಂಗೆ ಬರ್ತದೆ ಅಂತ. ನೀವು ಟ್ರೈ ಮಾಡಿ ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ಒಂದು ಸಣ್ಣ ಬೌಲ್ಗೆ ಒಂದು 2 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡು ನೋಡಿರಿ. ಇದನ್ನು ನಾವು ಚೆನ್ನಾಗಿ ತೊಳ್ಕೊಳ್ಳೋಣ. ಆಮೇಲೆಲ್ಲ ನೆನೆ ಇಡೋಣ ಒಂದು ಕಡೆ. ಆರಾಮಾಗಿ ಇದನ್ನು ನೆನೆ ಇಟ್ಬಿಡೋಣ. ಆಮೇಲೆ ನಮ್ಮ ಪ್ರೊಸೆಸ್ಸಿಗೆ ನಾವು ಹೋಗೋಣ, ಬಾತ್ ಮಾಡೋ ಪ್ರೊಸೆಸ್. ಈಗ ನೋಡಿರಿ, ಇದು ಪಲಾವ್ ಎಲೆ, ಆಮೇಲೆ ಜಾಯಿಪತ್ರಿ ಒಂದು ಸ್ವಲ್ಪ, ಆಮೇಲೆ 5 ಲವಂಗ, ಒಂದು 5-6 ಕಾಳು ಮೆಣಸ, ಬಡೆ ಸೋಪ, ಕಲ್ಲು ಹೂವು, ಆಮೇಲೆ ಇದೊಂದು 2 ಚಕ್ಕಿ, ಇದೆಲ್ಲ ತೊಗೊಂಡು ಇದು ಒಂದು 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ರಿ. ಆಮೇಲೆ ಮೀಡಿಯಮ್ ಸೈಜು ಟೊಮೆಟೊ ಒಂದು 4, ಸ್ವಲ್ಪ ಮೊಸರು ಬೇಕಾದಷ್ಟು. ಇದು ರುಬ್ಬಾಕಿ ನೋಡಿರಿ. ಇದು ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ ಒಂದು 5-6, ಆಮೇಲೆ ಇದೊಂದು ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ರುಬ್ಬಾಕ. ಈಗ ನೋಡಿರಿ, ನಾವು ಒಗ್ಗರಣೆಗೆ ಬರೋಣ. 2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕಿರಿ, ಅಡಿಷ್ನಲ್ ಸ್ವಲ್ಪ 1 ಸ್ಪೂನ್ 1.5 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರು ಅದು ಬೇಕಾಗ್ತೈತಿ. ಈಗ ನೋಡಿರಿ, ಒಗ್ಗರಣೆಗೆ ಎಲ್ಲ ನಾವು ಮಸಾಲ ಐಟಮ್ ಏನಿದೆಯಲ್ಲ, ಎಲೆ, ಲವಂಗ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಟ್ರಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಆದಮೇಲೆ ಈರುಳ್ಳಿ, ನಾವು ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕ್ಕೊಂಬಿಡ್ರಿ. ಅದನ್ನ ತೊಗೊಂಡು ಈಗ ನೀವು ಸ್ವಲ್ಪ ಎಲ್ಲನೂ ಚೆನ್ನಾಗಿ ಕಲಿಸ್ಕೊತ ಇರ್ರಿ. ಮಿಕ್ಸ್ ಮಾಡಿರಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಬೇಕದು. ಈಗ ನೋಡಿರಿ, ನಾವು ಅದು ಫ್ರೈ ಆಗೋ ಮಟ್ಟ ಸ್ವಲ್ಪ ಇದನ್ನು ಮಿಕ್ಸಿ ಮಾಡೋಣ. ಕೊತ್ತಂಬರಿ, ಪುದೀನ, ಕೊಬ್ಬರಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ತೊಗೋತೀನಿ. ಇದಕ್ಕೆ ನಾನು ಒಂದು ಒಗ್ಗರಣೆಗೆ ಹಾಕ್ಕೋತೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಹೊಡೆದು ಬಿಡೋಣ್ರಿ. ನೋಡಿರಿ, ಹಿಂಗೆ ಬರ್ತೈತಿ ಇದು ಮಿಕ್ಸಿ ಆದಮೇಲೆ. ಇದನ್ನು ತೆಗೆದಿಟ್ಕೋರಿ. ಈಗ ಮತ್ತೆ ಇಲ್ಲಿ ಒಗ್ಗರಣೆ ಕಡೆ ಬರೋಣ. ಇದು ನೋಡಿರಿ, ಸ್ವಲ್ಪ ಕೆಂಪು ಕಲರ್ ಬರೋದಿದ್ರಿ. ಇದಾದಮೇಲೆ ಈಗ ಎಲ್ಲ ನೀವು ಮಾಡಿದ್ದು ಎಲ್ಲ ರುಬ್ಬಿದ್ದೆಲ್ಲ ಹಾಕ್ಕೊಂಬಿಡ್ರಿ. ಆಮೇಲೆ ಸ್ಪೂನ್ಲೇ ಬರೋಂಗಿಲ್ಲ, ಅದು ನೀವು ಕೈ ಹಾಕಿ ಎಲ್ಲನೂ ತೊಗೊಂಡು ಎಲ್ಲ ಹಾಕೋರಿ. ಇದಕ್ಕೆ ಇದೆಲ್ಲ ನೀಟಾಗಿ ಪೇಸ್ಟ್ ಎಲ್ಲ ಅದ್ರ ಹಾಕ್ಕೊಳ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಹೊಡ್ಯೋಕೆ ಸ್ಟಾರ್ಟ್ ಮಾಡಿರಿ. ಇದು ಬ್ಯಾಚುಲರ್ಸ್ ನೋಡಿರಿ, ಯಾವಾಗ ಫ್ರೀ ಇದ್ದಾಗ ಸಾಂಬಾರು ಅದು ಮಾಡೋಕ್ಕಾಗಲ್ಲ ಅಂದಾಗ ಅವರು ಇದು ಆರಾಮ ಮಾಡ್ಕೋಬೋದು ರೀ. ನೋಡಿರಿ, ಸ್ವಲ್ಪ ಇದು ಫ್ರೈ ಆಗತೈತಿ. ಇದು ಆಗಲೇ ಏನೋ ನಾವು ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ನಾಗ ಇದಕ್ಕೆ ಹಾಕ್ಕೊಳ್ರಿ. ತಳಗಡೆ ಹಿಡಿಯಲ್ಲ ರೀ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡತ್ತೀನಿ ರೀ. ಈಗ ನೀವು ಇದು ಸ್ವಲ್ಪ ಫ್ರೈ ಮಾಡಿರಿ. ನೆಕ್ಸ್ಟ್ ಕಟ್ ಮಾಡಿರೋ ಟೊಮೆಟೊ ಹಾಕೋರಿ. ಒಂದು 4 ಕಟ್ ಮಾಡಿದ್ದೆ ನಾನು. ಟೊಮೆಟೊ ಬಾತ್ ಅಂದ್ರೆ ಸ್ಪೆಷಲ್ ಟೊಮೆಟೊ ಎಲ್ಲ ಹೆಸರು, ಅದಕ್ಕೆ ಒಂದು 4 ಕಟ್ ಮಾಡೀನಿ. ಇದನ್ನು ನೀವು ಈಗೆಲ್ಲ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಎಲ್ಲನೂ. ಇದು ಚಲೋ ತಮಗೆ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆಗಲಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದೇ ಇಂಪಾರ್ಟೆಂಟ್ ರೀ. ಹಂಗೆ ಇಟ್ಕೊಂಡು ಕುಂಡ್ರಂಗಿಲ್ಲ, ಇದು ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಈ ಥರ ಮಿಕ್ಸ್ ಮಾಡಿದರೆ ಅದೆಲ್ಲ ಕುಡ್ಕೋತೈತ್ರಿ. ಇದೇ ನೋಡಿರಿ, ಮನ್ಯಾಗ ವೈಫದು ಯಾವಾಗಾರ ಇಲ್ಲದೆ ಇದ್ದಾಗ, ಫ್ಯಾಮ್ಲಿ ಊರಿಗೆ ಹೋದಾಗ ಇದು ಸ್ವಲ್ಪ ನಿಮ್ಗೆ ಆರಾಮ್ ಹೆಲ್ಪ್ ಆಕೈತಿ. ಏನಿಲ್ಲ, ಒಂದು ಐಟಮ್ ಇರಲ್ಲ, ಸಾಂಬಾರು ಮಾಡೋಕೆ ಹೋಗೋರು ಬೇಸರ ಆಕ್ಕದ ಅಂತಾರೆ. ಅದಕ್ಕೆ ಇದನ್ನು ಟೊಮ್ಯಾಟೊ ಬಾತ್ ಅಂತ ಮಾಡ್ಕೊಂಬಿಡೋದ್ರಿ. ಸಿಂಪಲ್, ಏನು ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ರೀ ಇದಕ್ಕೆ. ನೋಡಿರಿ, ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗತೈತಿ. ಈಗ ಮತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಆಡಿಸಿ ನೋಡಿರಿ. ಎಲ್ಲ ಬೆಂದೈತಿಲ್ಲ ನೋಡಿರಿ, ಟೊಮ್ಯಾಟೊ ಎಲ್ಲ ಬೆಂದಿರ್ಬೇಕು ರೀ. ಈಗ ಎಲ್ಲ ಅರಿಶಿನ ಹಾಕಿರಿ, 1 ಸ್ಪೂನಷ್ಟು. ಆಮೇಲೆ ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕಿರಿ. ಆಮೇಲೆ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಎಲ್ಲನೂ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ, ಇಲ್ಲ ಒಂದೊಂದು ಕಡೆ ಉಳಿತೈತ್ರಿ. ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ಇದಕ್ಕೆ ಇನ್ನೊಂದು ಮತ್ತು ಗರಂ ಮಸಾಲ ಏನಾರ ಇದ್ರೆ ಅದೊಂದು ಸ್ವಲ್ಪ ಹಾಕೋರಿ, 1 ಸ್ಪೂನಷ್ಟು ಗರಂ ಮಸಾಲ 1 ಸ್ಪೂನ್ ಹಾಕಿ ಮತ್ತು ಚಲೋ ತಮಗೆ ಮಿಕ್ಸ್ ಮಾಡಿರಿ ಎಲ್ಲ. ಇದು ಮಿಕ್ಸ್ ಆಯ್ತಂದ್ರೆ ನೆಕ್ಸ್ಟ್ ನೀವು ಸಾಲ್ಟ್,
ಉಪ್ಪು ಸ್ವಲ್ಪ ನಿಮಗೆ ಎಷ್ಟು ಒಂದು 2 ಸ್ಪೂನ್, 2 ಸ್ಪೂನ್ ಹಾಕ್ತೇನೆ ಇಲ್ಲಿ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಡ್ರಿ. ನಮ್ದು 2 ಸ್ಪೂನ್ ಹಾಕ್ಕೊಂಡೇನಿ. ಇದನ್ನು ಎಲ್ಲ ಚಲೋ ತಮಗೆ ಮಿಕ್ಸ್ ಮಾಡಿರಿ. ಮತ್ತೆಲ್ಲ ಮಿಕ್ಸ್ ಮಾಡ್ಬೇಕಿದು. ಮೇನ್ ಮಿಕ್ಸಿಂಗ್ನಾಗ ನೋಡ್ರಿ ಭಾರಿ ಮಿಕ್ಸ್ ಮಾಡ್ಬೇಕು ಒಟ್ಟು, ಇಲ್ಲ ಒಂದೊಂದು ಕಡೆ ಉಳಿತೈತ್ರಿ ಎಲ್ಲ. ಹಂಗಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಈಗ ರೀ ನಾ ಮೊಸರು ಇದ್ದಿತ್ತಂತೆ ಹಾಕ್ಕೊಂಡೇನಿ ರೀ. ನಿಮಗೆ ಅದು ಆಪ್ಷನಲ್ ರೀ, ಬೇಕಾದ್ರೆ ಹಾಕೋಬೋದು ರೀ, ಇಲ್ಲಾಂದ್ರೆ ಇಲ್ಲ. ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಮಿಕ್ಸಿಂಗ್ನಾಗ ಈಸಿ ಗ್ರೇವಿ ಆಕೈತಿ. ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕೊಡ್ತೈತೆ ರೀ ನಿಮ್ಗೆ. ಇದ್ರೆ ಹಾಕ್ಕೊಳ್ರಿ, ಅದೇನು ಆಪ್ಷನಲ್ ರೀ ಅದು. ಓಕೆ, ಮಿಕ್ಸ್ ಮಾಡಿರಿ ಈಗ. ಮತ್ತು ಚಲೋ ತಮಗೆ ಮಿಕ್ಸ್ ಮಾಡಿರಿ ಎಲ್ಲ. ನೋಡಿರಿ ಈ ಥರ ಮಿಕ್ಸಿಂಗ್ ಬಂದೈತೆ ರೀ ನಮ್ದು. ಚೆನ್ನಾಗಿ ಬಂದಿದೆ ರೀ. ಈಗ ನೋಡಿರಿ, ಈಗ ಇದೆಲ್ಲ ಫ್ರೈ ಆಗೈತೆ ರೀ, ಚಲೋದಂಗೆ ಫ್ರೈ ಆಗೈತಿ. ಈಗ ಇದಕ್ಕೆ ನಾವು ನೀರು ಹಾಕೋಬೇಕಾಕೈತೆ ರೀ. ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಿ. ಈಗ ಅದೇ ಸೇಮ್ ಗ್ಲಾಸಲ್ಲಿ 1 ಗ್ಲಾಸ್ ಹಾಕೀನಿ ರೀ. 2ನೇ ಗ್ಲಾಸ್ ರೀ ಇದು. 3 ಗ್ಲಾಸ್ ನೀರು. ಆಮೇಲೆ ಇನ್ನೊಂದು ಅರ್ಧ ಹಾಕೋರಿ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು ಹಾಕೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತೈತೆ ರೀ. ಇತ್ತು ಹೆಚ್ಚು ಮಿಜ್ಜಿನೂ ಆಗೋಲ್ಲ, ಇತ್ತು ಗಂಡನೂ ಆಗೋಲ್ಲ, ಭಾರಿ ಚಲೋ ಆಕೈತೆ ರೀ. ಆ ಒಂದು ಹದ ಬರ್ತೈತೆ ರೀ. ಈಗೆಲ್ಲ ಮಿಕ್ಸ್ ಮಾಡ್ಕೊರಿ, ಚಲೋ ತಮಗೆ ಮಿಕ್ಸ್ ಮಾಡಿರಿ. ಅದು ಬೇಕಾದ್ರೆ ಸಾಲ್ಟ್ ಟೆಸ್ಟ್ ಮಾಡೋಕ್ಕೆ ಈಗ ಒಂದು ಸ್ವಲ್ಪ ನೀವು ಸ್ವಲ್ಪ ಕೈ ಹಾಕ್ಕೊಂಡು ರುಚಿ ನೋಡಿರಿ. ನಿಮ್ಗೆ ಬೇಕು ಅನಿಸಿದ್ರೆ ಈಗ ಸಾಲ್ಟ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು ರೀ. ಕರೆಕ್ಟ್ ಇದ್ದರೆ ಬಿಡ್ಬೋದು ರೀ. ನಂದು ಸ್ವಲ್ಪ ಬೇಕಾಗಿದ್ರಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳತ್ತೀನಿ ನಾನು. ಈಗ ಚಲೋ ಮಿಕ್ಸ್ ಮಾಡಿರಿ. ಮತ್ತೆಲ್ಲ ಇನ್ನು ಮಿಕ್ಸ್ ಮಾಡಿ ರೈಸ್ ಏನಿದೆ ನಾವು ನೆನೆ ಇಟ್ಟಿರ್ತಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಬಿಟ್ರಿ. ಈಗ ಅದು ಕುದಿ ಬರ್ತೈತೆ, ಸ್ವಲ್ಪ ಕುದ್ಮೇಲೆ ಹಾಕ್ಕೊಂಬಿಟ್ರಿ. ಈಗ ಮಿಕ್ಸ್ ಮಾಡಿರಿ ಮತ್ತೆಲ್ಲ ಚಲೋ ತಮಗೆ. ಎಲ್ಲ ಚಲೋ ತಮಗೆ ಕೈ ಆಡಿಸಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡ್ರಿ. ಆಮೇಲೆ ಒಂದು 2 ವಿಸಿಲ್ ಆಗೋ ಮಟ್ಟ ನೀವು ಬಾಯ್ಲಿಂಗ್ ಇಡ್ರಿ. ಈಗ ನೋಡಿರಿ 2 ವಿಸಿಲ್ ಆಗ್ಯದ, ತೆಗೆದು ನೋಡೋಣ ಹೆಂಗಾಗಿದೆ ಅಂತ. ಓ, ಚೆನ್ನಾಗಿ ಬಂದಿದೆ ರೀ. ಬ್ಯಾಚುಲರ್ಸ್ಗೆ ಒಳ್ಳೆ ಹಬ್ಬ ರೀ ಇವತ್ತು. ಆರಾಮ್ ಹೊಡಿಬೋದು ನೋಡಿರಿ, ಬ್ಯಾಟಿಂಗ್ ಆಡ್ಬೋದು ರೀ. ಇಲ್ಲಿ ಹೊರಗೆ ಹೋಟೆಲ್ಗೆ ಹೋಗಿ ಸುಮ್ಮನೆ ಅಲ್ಲಿ ತಿನ್ನೋ ಬದಲಿ ಮನ್ಯಾಗ ಇಷ್ಟು ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡ್ತೈತೆ ನೋಡಿರಿ. ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.